ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಪ್ಲೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 18ರ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜೂನ್ ತಿಂಗಳು ವೃಷಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಜೂನ್ 2026 ಈ ವೃಷಭ ರಾಶಿಯವರಿಗೆ ಅತ್ಯಂತ ಕ್ರಿಯಾಶೀಲ ಮತ್ತು ಅನುಕೂಲಕರವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ಬರೋಬ್ಬರಿ 5 ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಲಿದೆ. ನಿಮ್ಮ ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿಯು ಸ್ಥಿರ ಬೆಂಬಲದೊಂದಿಗೆ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬಂದರೆ, ಜೂನ್ 2ರಂದು 3ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಗುರುವಿನ ಪ್ರವೇಶವೂ ಕೂಡ ಉಂಟಾಗುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಇದು ತರಲಿದೆ. ನಿಮ್ಮ ಪ್ರಯತ್ನಗಳಿಗೆ ಭವ್ಯವಾದಂತಹ ಶಕ್ತಿಯೂ ಕೂಡ ತರಲಿದ್ದು, ತಿಂಗಳ 2ನೇ ವಾರದಲ್ಲಿ ಸೂರ್ಯ ಮತ್ತು ಬುಧರ ಸಕಾರಾತ್ಮಕ ಯೋಜನೆಗಳು ಕೂಡ ಸಾಕಷ್ಟು ಉತ್ತಮವಾದಂತಹ ಪ್ರತಿಫಲವನ್ನು ನಿಮಗೆ ನೀಡಲಿದೆ ಅಂತಲೇ ಹೇಳ್ಬೋದು. ಜೂನ್ 21ರಂದು ಮಂಗಳನು ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ದೈಹಿಕ ಚೈತನ್ಯದೊಂದಿಗೆ ಕಿರಿಕಿರಿಯೂ ಕೂಡ ಹೆಚ್ಚಾಗ್ಬೋದು. ಪ್ರಶಾಂತವಾದಂತಹ ಮನಸ್ಸನ್ನು ಕಾಯ್ದುಕೊಳ್ಳುವುದು ಈ ತಿಂಗಳು ಅಸಾಧಾರಣವಾದಂತಹ ಸಾಧನೆಗಳನ್ನು ಮಾಡಲು ನೀವು ಅನುವು ಮಾಡಿಕೊಳ್ಳಲಾಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ವೃಷಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ಹೇಗಿರಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಗುರುವು ನಿಮ್ಮಲ್ಲಿ ಧೈರ್ಯ, ಪರಾಕ್ರಮ, ಒಡಹುಟ್ಟಿದವರೊಂದಿಗೆ ಗಾಢವಾದಂತಹ ಬಾಂಧವ್ಯ ಮತ್ತು ಕಿರು ಪ್ರಯಾಣಗಳ ಮೂಲಕ ಆರ್ಥಿಕ ಲಾಭಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 3ನೇ ಮನೆಯಲ್ಲಿ ಇರತಕ್ಕಂತಹ ಶುಕ್ರನು ಜೂನ್ 8ರವರೆಗೆ 2ನೇ ಮನೆಯಲ್ಲಿ ಆರ್ಥಿಕ ಆಕರ್ಷಣೆಯನ್ನು ಪಡೆದುಕೊಳ್ತಾ ಬಂದರೆ, ಅದಾದ ನಂತರ 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಿಕೊಂಡು ಕಲೆ ಮತ್ತು ಸಂತೋಷವನ್ನು ಇದು ತರಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಶುಕ್ರನು ಈ ಟೈಮ್ನಲ್ಲಿ ಇರಲಿದ್ದು, ಜೂನ್ 15ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡುವ ಕಾರಣ ಈ ರಾಶಿಯವರು ನಿಮ್ಮ ಅಧಿಕಾರಯುತವಾದಂತಹ ಮಾತುಗಾರಿಕೆ ಮತ್ತು ಆಸ್ತಿಗಳ ಮೂಲಕ ಆದಾಯವನ್ನು ಈ ರಾಶಿಯವರಿಗೆ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಇರುವ ಕಾರಣ ವ್ಯಾಪಾರವಾದಂತಹ ವಿಸ್ತರಣೆ ಮತ್ತು ಅಸಾಧಾರಣವಾದಂತಹ ಸಂವಹನ ಕೌಶಲ್ಯಗಳನ್ನು ಇದು ನೀಡಲಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆ ಮತ್ತು 1ನೇ ಮನೆಯಲ್ಲಿ ಮಂಗಳನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಖರ್ಚು ಮತ್ತು ನಿದ್ರಾಹೀನತೆ, ರಾಶಿಯಲ್ಲಿ ಅಪಾರ ದೈಹಿಕ ಚೈತನ್ಯದ ಜೊತೆಗೆ ಅತಿಯಾದಂತಹ ಕೋಪವೂ ಕೂಡ ಈ ರಾಶಿಯವರಿಗೆ ಉಂಟಾಗಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ಬಲವಾಗಿ ನಿಂತಿರತಕ್ಕಂತಹ ನಿಮ್ಮ ವೃತ್ತಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿಯು ನಿಮಗೆ ಶಕ್ತಿಯುತ ರಕ್ಷಣ ಕವಚವಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಜೂನ್ ಮೊದಲ ವಾರದಲ್ಲಿಯೇ 3ನೇ ಮನೆಗೆ ಉಚ್ಚ ಸ್ಥಾನದಲ್ಲಿ ಗುರುವಿನ ಪ್ರವೇಶವೂ ಕೂಡ ಉಂಟಾಗುವ ಕಾರಣ ನಿಮ್ಮ ವೃತ್ತಿಪರ ದಕ್ಷತೆಯನ್ನು ಗಣನೀಯವಾಗಿ ಇದು ಇನ್ನಷ್ಟು ಹೆಚ್ಚಿಸಲಿದೆ. ನೀವು ಪ್ರಸ್ತುತಿಪಡಿಸುವಂತಹ ಹೊಸ ಉಪಕ್ರಮಗಳನ್ನು ಮೇಲಾಧಿಕಾರಿಗಳು ಮೆಚ್ಚಿಕೊಳ್ತಾ ಹೋಗ್ತಾರೆ. ಅಧಿಕೃತ ಕೆಲಸಗಳಿಗಾಗಿ ಕೈಗೊಳ್ಳುವಂತಹ ಪ್ರಯಾಣಗಳು ಕೂಡ ಈ ರಾಶಿಯವರಿಗೆ ಯಶಸ್ವಿ ಫಲಿತಾಂಶಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಜೂನ್ 15ರವರೆಗೆ ಸೂರ್ಯನು ನಿಮ್ಮ ಜನ್ಮ ರಾಶಿಯಲ್ಲಿಯೇ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಕೂಡ ಮಾಡಲಿದೆ. ಆದರೂ ನೀವು ದರ್ಪದ ಸ್ವಭಾವವನ್ನು ಪ್ರದರ್ಶಿಸುವುದರಿಂದ ಬಹಳಷ್ಟು ದೂರವಿರಬೇಕು. ಜೂನ್ 15ರ ನಂತರ
ಸೂರ್ಯನು 2ನೇ ಮನೆಗೆ ಬದಲಾದಾಗ ನಿಮ್ಮ ಅತ್ಯುತ್ತಮ ಪ್ರಸ್ತುತಿ ಕೌಶಲ್ಯಗಳನ್ನು ಬಳಸಿಕೊಂಡು ಹೊಸ ಯೋಜನೆಗಳನ್ನು ಪಡೆದುಕೊಳ್ತಾ ಹೋಗ್ತೀರಿ. ಸಂವಹನ ಕೇಂದ್ರಿತ ವೃತ್ತಿಗಳಲ್ಲಿ ಉದ್ಯೋಗದಲ್ಲಿ ಇರುವವರು ತಿಂಗಳ 2ನೇ ವಾರದ ನಂತರ ಉನ್ನತ ಮಟ್ಟದ ವೃತ್ತಿ ಪ್ರಗತಿಯನ್ನು ಈ ಟೈಮ್ನಲ್ಲಿ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗೆ ಈ ಜೂನ್ 18ರ ನಂತರವೂ ಕೂಡ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆಯೂ ಕೂಡ ಸಿಗಲಿದ್ದು ಬಡ್ತಿ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಈ ರಾಶಿಯವರಿಗೆ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ಬಹಳ ಅನುಕೂಲಕರವಾಗಿತ್ತು. ನಿಮ್ಮ ಲಾಭಾಧಿಪತಿಯಾದಂತಹ ಗುರುವು 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದ ಕಾರಣದಿಂದ ನಿಮ್ಮ ವೃತ್ತಿಪರ ನೆಟ್ವರ್ಕ್ ಅದ್ಭುತವಾಗಿ ವಿಸ್ತರಿಸ್ತಾ ಬಂದಿದೆ. ಏಜೆನ್ಸಿಗಳಿರ್ಬೋದು, ಸಾಮಾಜಿಕ ಮಾಧ್ಯಮ ಉದ್ಯಮಗಳು, ಪ್ರಕಾಶನ ಸಂಸ್ಥೆಗಳು, ಟ್ರಾವೆಲ್ಸ್ ಅಥವಾ ಬ್ರೋಕರೇಜ್ ವ್ಯವಹಾರಗಳನ್ನು ನಿರ್ವಹಿಸುವವರು ಲಾಭದಾಯಕ ಹೊಸ ಗ್ರಾಹಕರನ್ನು ಯಶಸ್ವಿಯಾಗಿ ಆಕರ್ಷಿಸಲಿದ್ದಾರೆ. ಜೂನ್ 8ರಂದು ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು 3ನೇ ಮನೆಗೆ ಪ್ರವೇಶವನ್ನು ಮಾಡಿ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಆಲ್ರೆಡಿ ಸೇರಿರೋ ಕಾರಣ ಕಲಾವಿದರು ಮತ್ತು ವಿನ್ಯಾಸಕರಿಗೆ ಅಪಾರವಾದಂತಹ ಮನ್ನಣೆ ಈ ಜೂನ್ 18ರ ನಂತರವೂ ಕೂಡ ಸಿಗಲಿದೆ. ಇದರಿಂದ ಉತ್ತಮವಾದ ಲಾಭವೂ ಕೂಡ ಸಿಗಲಿದೆ. ನಿಮ್ಮ ವ್ಯಾಪಾರ ಸ್ಥಾನದ 7ನೇ ಮನೆಯ ಅಧಿಪತಿ ಮಂಗಳನು ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಇರುವುದರಿಂದ ಸಾಗರೋತ್ತರ ಅಥವಾ ದೂರದ ವಾಣಿಜ್ಯ ವಹಿವಾಟುಗಳಲ್ಲಿ ಹೆಚ್ಚಿನ ಖರ್ಚುಗಳು ಕೂಡ ಆಗ್ಬೋದು. ಅದರಿಂದ ಬಹಳ ಮುನ್ನೆಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕತೆ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಆರ್ಥಿಕ ವಿಚಾರದಲ್ಲಿ ಸಂತೋಷಕರವಾದಂತಹ ಬದಲಾವಣೆಯನ್ನು ತರುವಂತಹ ತಿಂಗಳು ಅಂತಲೇ ಹೇಳ್ಬೋದು. 12ನೇ ಮನೆಯಲ್ಲಿ ಇರ್ತಕ್ಕಂತಹ ಮಂಗಳನಿಂದಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳನ್ನು ಈ ತಿಂಗಳ ಆರಂಭದಲ್ಲಿ ಕಂಡಿರ್ತೀರಿ. ನಿಮ್ಮ 2ನೇ ಮನೆಯ ಅಧಿಪತಿಯಾದಂತಹ ಬುಧನು ಜೂನ್ 22ರವರೆಗೆ ತನ್ನದೇ ಆದಂತಹ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ನಿಯಮಿತ ಆದಾಯದ ಮೂಲಗಳು ಹೆಚ್ಚು ಸ್ಥಿರವಾಗಿ ಇರಲಿದೆ. ಇದಲ್ಲದೆ ಜೂನ್ 15ರಂದು ಸೂರ್ಯನು 2ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ನಿಮ್ಮ ಆರ್ಥಿಕ ಬಲವು ಇನ್ನಷ್ಟು ಈ ಟೈಮ್ನಲ್ಲಿ ಹೆಚ್ಚಾಗಲಿತ್ತು. ಅದರಲ್ಲೂ ಈ ಜೂನ್ 18ರ ನಂತರ ಪೂರ್ವಜರ ಆಸ್ತಿಗಳು ಅಥವಾ ಸರ್ಕಾರ ಸಂಬಂಧಪಟ್ಟಂತಹ ಕೆಲಸಗಳಿಂದ ನೀವು ಆರ್ಥಿಕ ಲಾಭಗಳನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಿರಲಿದೆ. ನಿಮ್ಮ ಸಂವಹನ ಶೈಲಿಗೆ ಮಾರು ಹೋಗಿ ಜನರು ಆರ್ಥಿಕ ಸಹಾಯವನ್ನು ನೀಡಲು ಮುಂದೆ ಬರಲಿದ್ದಾರೆ. ಈ 2ನೇ ವಾರದಲ್ಲಿ ದೀರ್ಘಕಾಲದ ಸಾಲಗಳನ್ನು ತೀರಿಸಲು ಬಹಳ ಏಳಿ ಮಾಡಿಸಿದಂತಹ ದಿನಗಳು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ 2 ವಿಭಿನ್ನ ರೀತಿಯ ಹಂತಗಳನ್ನು ಈ ರಾಶಿಯವರು ನೋಡ್ತಾ ಹೋಗ್ತೀರಿ. ಜೂನ್ 21ರವರೆಗೆ ನಿಮ್ಮ 12ನೇ ಮನೆಯಲ್ಲಿ ಮಂಗಳನ ಸಂಚಾರ ಉಂಟಾಗುವ ಕಾರಣ ನಿದ್ರಾಹೀನತೆ, ಆಯಾಸ ಅಥವಾ ಪಾದಗಳು ಹಾಗೂ ಕಣಕಾಲುಗಳಿಗೆ ಸಂಬಂಧಪಟ್ಟಂತಹ ನೋವುಗಳಿಗೆ ಇದು ಕಾರಣವಾಗಬಹುದು. ಜೂನ್ 21ರಂದು ಮಂಗಳನು ನಿಮ್ಮ ಜನ್ಮ ರಾಶಿಗೆ ಕಾಲಿಡಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಆಲಸ್ಯವು ಕಣ್ಮರೆಯಾಗಿ ಹೆಚ್ಚಿನ ದೈಹಿಕ ಶಕ್ತಿ ಈ ರಾಶಿಯವರಿಗೆ ಬರಲಿದೆ. ಅದೇ ಸಮಯದಲ್ಲಿ ದೇಹದ ಉಷ್ಣತೆಯೂ ಕೂಡ ಹೆಚ್ಚಾಗಬಹುದು. ಇದು ಕಣ್ಣುಗಳಲ್ಲಿ ಹುರಿ, ರಕ್ತದೊತ್ತಡದಲ್ಲಿ ಏರಿಳಿತಗಳು ಅಥವಾ ತೀವ್ರವಾದಂತಹ ಕೋಪಕ್ಕೆ ಕೂಡ ಕಾರಣವಾಗಬಹುದು. ಜೂನ್ 15ರವರೆಗೆ ಸೂರ್ಯನು ಕೂಡ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಉಷ್ಣತೆಯನ್ನು ಇದು ಹೆಚ್ಚಿಸಲಿದ್ದು ಜೂನ್ 18ರ ನಂತರ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ. ಹೀಗಾಗಿ ಜಂಕ್ ಫುಡ್ನಿಂದ ದೂರವಿರುವುದು ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವುದು ಕೂಡ ಈ ರಾಶಿಯವರಿಗೆ ಅತ್ಯಗತ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಸಂಬಂಧಗಳು ಅತ್ಯಂತ ಸಕಾರಾತ್ಮಕ ತಿರುವನ್ನು ಈ ತಿಂಗಳಿನಲ್ಲಿ ಪಡೆದುಕೊಳ್ತಾ ಹೋಗ್ತವೆ. ನಿಮ್ಮ 3ನೇ ಮನೆಯ ಮೂಲಕ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಸಂಚಾರವು ಒಡಹುಟ್ಟಿದವರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಗಮನಾರ್ಹವಾಗಿ ಬಲಪಡಿಸಲಿದೆ. ನಿಮ್ಮ ಬೆಳವಣಿಗೆ ಮತ್ತು ಪ್ರಗತಿಯಲ್ಲಿ ಅವರು ಸಕ್ರಿಯವಾಗಿ ಕೊಡುಗೆಯನ್ನು ನೀಡ್ತಾರೆ. ನೆರೆಯವರೊಂದಿಗಿನ ಸಾಮಾಜಿಕ ಸಂವಹನಗಳು ಅಥವಾ ಸಂಬಂಧಗಳು ಸಹ ಆಹ್ಲಾದಕರವಾಗಿ ಇರಲಿದೆ. ನೀವು ಎಚ್ಚರಿಕೆ ವಹಿಸಬೇಕಾದಂತಹ ಮುಖ್ಯ ಅಂಶವೇನೆಂದರೆ ನಿಮ್ಮ ಮಾತು. ಜೂನ್ 15ರ ನಂತರ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಜೂನ್ 21ರ ನಂತರ ಜನ್ಮರಾಶಿಯಲ್ಲಿ ಮಂಗಳನ ಪ್ರಭಾವ ಉಂಟಾಗುವ ಕಾರಣ ನಿಮ್ಮ ನಡವಳಿಕೆಯಲ್ಲಿ ದರ್ಪದ ಮನೋಭಾವ ಕಂಡುಬರಬಹುದು. ನಾನು ಹೇಳಿದ್ದೇ ನಡೆಯಬೇಕು ಎಂಬ ಹಠಮಾರಿ ನಿಲುವು ನಿಮ್ಮ ಮನೆಯಲ್ಲಿನ ಸಣ್ಣ ಪುಟ್ಟ ಚರ್ಚೆಗಳಿಗೆ ಸಂಗಾತಿಯೊಂದಿಗೆ ತೀವ್ರವಾದಂತಹ ವಾದ ವಿವಾದಗಳಿಗೆ ತಿರುಗಿಸಬಹುದು. ನೀವು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಶಾಂತವಾಗಿ ಇರಿಸುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರಲಿದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ನಿಮ್ಮ ವಿದ್ಯಾದ ಅಧಿಪತಿಯಾದಂತಹ ಬುಧನು ಜೂನ್ 22ರವರೆಗೆ ತನ್ನದೇ ಆದಂತಹ ರಾಶಿಯಲ್ಲಿ ಇರುವುದು ಮತ್ತು ಉಚ್ಚ ಸ್ಥಾನದಲ್ಲಿ ಗುರು 3ನೇ ಮನೆಯಲ್ಲಿ ಇರುವುದರಿಂದ
ವಿದ್ಯಾರ್ಥಿಗಳು ಅತ್ಯುತ್ತಮ ಗ್ರಹಣ ಸಾಮರ್ಥ್ಯವನ್ನು ಅನುಭವಿಸಲಿದ್ದಾರೆ. ಸಂದರ್ಶನಗಳಿಗೆ ಹಾಜರಾಗುವವರಿಗೆ ಅಥವಾ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರಿಗೆ ಈ ತಿಂಗಳು ದೊಡ್ಡ ಯಶಸ್ಸನ್ನು ನೀಡಲಿದೆ. ಕ್ರೀಡಾಪಟುಗಳು ಜೂನ್ 21ರ ನಂತರ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಲಿದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜೂನ್ ತಿಂಗಳು ಈ ರಾಶಿಯವರಿಗೆ ತರೋದ್ರ ಜೊತೆಗೆ ಈ ಜೂನ್ 18ರ ನಂತರವೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗಾದರೆ 12ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳನಿಂದ ಉಂಟಾಗುವ ವಿಪರೀತ ಖರ್ಚುಗಳನ್ನು ತಡೆಯಲು ಮತ್ತು ಈ ತಿಂಗಳ ಅಂತ್ಯದಲ್ಲಿ ಉಂಟಾಗುವ ಕೋಪವನ್ನು ಶಮನ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಮಂಗಳನು ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಇರುವುದರಿಂದ ನಿದ್ರೆಯ ಸಮಸ್ಯೆಗಳು ಮತ್ತು ಮಾನಸಿಕ ಆತಂಕಗಳನ್ನು ತೊಡೆದು ಹಾಕಲು ಪ್ರತಿದಿನ ರಾತ್ರಿ ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಇನ್ನು ಜೂನ್ 15ರ ನಂತರ 2ನೇ ಮನೆಯಲ್ಲಿರ್ತಕ್ಕಂತಹ ಸೂರ್ಯನಿಂದಾಗಿ ಮಾತುಗಳು ಕಠಿಣವಾಗುವುದನ್ನು ತಡೆಯಲು ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಿಮ್ಮ 3ನೇ ಮನೆಯಲ್ಲಿರ್ತಕ್ಕಂತಹ ಉಚ್ಚ ಗುರುವಿನ ಸಂಪೂರ್ಣ ಕೃಪೆಯನ್ನು ಪಡೆಯಲು ಪ್ರತಿ ಗುರುವಾರದಂದು ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ಹಂಚುತ್ತಾ ಬನ್ನಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.